ಈಗ ಹೇಳಿದ್ರಲ್ಲ, ನಾವು ಸಂವಿಧಾನದ ಅಡಿಯಲ್ಲಿ ಹಂಗೆ ಹಿಂಗೆ, ಸಂವಿಧಾನನ ಸಸ್ಪೆನ್ಷನ್ ಅಲ್ಲಿ ಇಟ್ಟವ್ರು ಯಾರು ಸ್ವಾಮಿ? ಎಮರ್ಜೆನ್ಸಿನಲ್ಲಿ ಸಂವಿಧಾನ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದವ್ರು ಯಾರು ಸ್ವಾಮಿ? ಕಾಂಗ್ರೆಸ್ನವರೇ ಅಲ್ವಾ? ಇವತ್ತು ಸ್ಪಾಟಿಗೆ ಹೋಗ್ಬಿಡ್ತೀರಿ. ಇವತ್ತು ನಾನು ಅಂಬೇಡ್ಕರ್ ವಿಚಾರ, ನಾನು ಆ ವಿಚಾರ ಈ ವಿಚಾರ, ನಮ್ಮ ರಾಜ್ಯದಲ್ಲಿ ಒಂದು ಇದನ್ನ ಹೊಡಿತಾ ಇದ್ದಾರೆ. ನಮಗೆ ಗೊತ್ತಿದೆ ಅಲ್ವಾ, ಜಾತಿಗಳಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಗೊತ್ತಿದೆ. ಹೇಳೋದು ಮಾತ್ರ ಬಸವಣ್ಣ, ಆದರೆ ಮಾಡೋದು ಬಸವಣ್ಣವ್ರು ಏನಂದ್ರು, ಎಲ್ಲರನ್ನೂ ಒಂದುಗೂಡ್ಸೋಣ ಅಂತ. ಇವ್ರೇನು ಮಾಡಿದ್ರು, ಇದ್ರೊಳಗೆ ಏನಿದೆ, ಆ ಜಾತಿಯೊಳಗೆ ಇದೆ, ಇದ್ರ ಒಳಗಡೆ ಜಾತಿ ಏನಿದೆ, ಹೊಡಿತಾ ಇರೋದು ಯಾವ ಸ್ವಾಮಿ? ಹೇಳೋದು ಅಂಬೇಡ್ಕರ್, ಹೇಳೋದು ಗಾಂಧಿ, ಹೇಳೋದು ಬಸವಣ್ಣ, ಮಾಡೋದೆಲ್ಲ ಅದ್ರ ವಿರುದ್ಧನೇ. ಗಾಂಧೀಜಿ ಹೇಳಿದರು ಅಹಿಂಸೆ ಇದು ಅಂತ. ಸಜ್ಜನ್ ಕುಮಾರ್ ಸಿಖ್ ರೈಟ್ಸ್ನಲ್ಲಿ ಕನ್ವಿಕ್ಟ್ ಆಗಿ ಒಳಗೆ ಹೋಗಿದ್ದಾರೆ. ಯಾರು ಸ್ವಾಮಿ ಸಜ್ಜನ್ ಕುಮಾರು? ಕಾಂಗ್ರೆಸ್ನವ್ರು ಅಲ್ವೇ? ಶಾಂತಿ ಅಲ್ವಾ? ಶಾಂತಿ. ಇದನ್ನ ಆಗಲಿ ಸುಧೀರ್ ಅವರು ಇದೆಷ್ಟೆಲ್ಲ ನಮ್ಗೆ ಉಪದೇಶ ಮಾಡಿದ್ರು. ನಾನು ಹೇಳ್ತೀನಿ, ಆಮಂತ್ರಣ ಕೊಡ್ತಾ ಇದ್ದೀನಿ, ಸುಧೀರ್ ಅವರೇ ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ. ನಿಮಗೆ ನಿಮ್ಮ ಜೊತೆ ಇದ್ದು ಹೊರಗೆ ಹೋದವರು ಅಲ್ಲ, ಇರ್ಲಿ ಮತ್ತೆ ಬನ್ನಿ. ನಾ ಹೇಳೋದೇನು ಗೊತ್ತಾ, ಅವರಿಗೆ ಅವ್ರ ಸಂಘಟನೆಗೆ ಇಲ್ಲಿಂದ ಯಾರೋ ಪ್ರಚಾರಕರು ಬೇಡ, ಅವ್ರು ಬೇಡ, ಇವ್ರು ಬೇಡ. ಅವ್ರಿಗೆ ನಮಗೆ ಬೇಡ ಅನ್ನೋದಿಲ್ಲ ಸ್ವಾಮಿ. ನೀವು ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ. ನಿಮಗೇನೋ ಸರಿ ಅನ್ನಿಸ್ಲಿಲ್ವಾ, ಸರಿ ಮಾಡಿ, ಅದನ್ನ ದೂರದಿಂದ ಬಟ್ ಮಾಡಿ ತೋರಿಸ್ಬೇಡಿ, ನಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳಿ, ಸರಿ ಮಾಡಿ. ನಾವು ಯಾರನ್ನು ವಿರೋಧಿಸಲ್ಲ ಸ್ವಾಮಿ, ಬನ್ನಿ ಅಂತೀವಿ. ನಾವು ಯಾರನ್ನು ನಿರ್ಬಂಧಿಸಲ್ಲ ಸ್ವಾಮಿ, ಯಾರನ್ನು ನಿಗಾ ಇಡಲ್ಲ ಸ್ವಾಮಿ, ನಾವು ಯಾರನ್ನು ನಿಯಂತ್ರಣ ಮಾಡಲ್ಲ ಸ್ವಾಮಿ, ಯಾರನ್ನು ಬ್ಯಾನ್ ಮಾಡಲ್ಲ ಸ್ವಾಮಿ, ಸಂವಿಧಾನನ ಸಸ್ಪೆನ್ಷನ್ ಅಲ್ಲಿ ಇಡಲ್ಲ ಸ್ವಾಮಿ. ಒಂದು ಜಾತಿಯವ್ರನ್ನೆಲ್ಲ ಹಿಡಿದನ್ನ ಮಾರಣ ಹೋಮ ಮಾಡಿದ್ರಲ್ಲ, ಅವಾಗ ಸಿಕ್ಕದಂಗೆ ಆದಾಗ ಒಂದು ದೊಡ್ಡ ಮರ ಅಲ್ಲಾಡಿದ್ರೆ ಭೂಮಿ ಕಂಪಿಸ್ಬಿಡುತ್ತೆ ಅಂತ ಜಸ್ಟಿಫಿಕೇಶನ್ ಕೊಟ್ರಲ್ಲ ಸ್ವಾಮಿ. ಯಾರವರು? ಒಂದೇ ಪರಿವಾರದವರು ಮಾಡ್ತಾನೇ ಬಂದಿದ್ದೀರಿ, ಹೌದಾ? ಇದಕ್ಕೆಲ್ಲ ನಾನು ಅವ್ರನ್ನ ಉತ್ತರ ಕೇಳೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಉತ್ತರ ಕೊಡೋದಕ್ಕೆ ಅವ್ರಿಗೆ ಆಗುತ್ತೋ ಬಿಡುತ್ತೋ ಅದಕ್ಕೂ ನಾನು ಹೋಗಲ್ಲ.